ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಆಲೂಗಡ್ಡೆ ಪರೋಟ ಮಾಡೋದನ್ನು ತೋರಿಸ್ತೀನಿ. ಆಲೂಗಡ್ಡೆ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿರಿ. 2 ಆಲೂಗಡ್ಡೆ ತೊಗೋರಿ, ದಪ್ಪ ದಪ್ಪನು. ನಿಮ್ಮ ಚಿಕ್ಕದಿದ್ದರೆ 4 ತೊಗೋರಿ. ನೀವು ಎಷ್ಟು ಜನ ಇದ್ದೀರಿ ನೋಡಿಕೊಂಡು ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಆಲೂಗಡ್ಡೆಗಳನ್ನು ಅಷ್ಟು ತೊಗೊಂಡು ಮಾಡ್ಕೊರಿ. ನಾನು ನನ್ನ ಮಗಳಿಗೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಎರಡೇ ಸಾಕು ಅಂತ ನಾನು 2 ಆಲೂಗಡ್ಡೆ ತೊಗೊಂಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ಅದಕ್ಕೆ ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಒಂದು, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸ್ ಮಾಡಬೇಕು ನೋಡಿ. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊರಿ ಈ ಥರ. ಆಲೂಗಡ್ಡೆ ಹೆರ್ಚ್ಕೋಬೇಕು ಫ್ರೆಂಡ್ಸ್. ಇವೆಲ್ಲ ಸಿಪ್ಪೆ ತೆಗೆದು ಹೆರ್ಚ್ಕೋಬೇಕು. ಆಲೂಗಡ್ಡೆ ಹೆರ್ಚ್ಕೊಂಡ್ಮೇಲೆ 10 ನಿಮಿಷದಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು. ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು, ಸ್ನ್ಯಾಕ್ಸ್ ಮಾಡಮ್ಮ ಅಂದ್ಲು. ದಿನಾಲೂ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾಯಿರ್ತೀನಿ. ಇವತ್ತು ಸ್ನ್ಯಾಕ್ಸ್ ಏನು ಮಾಡೋದಂತ ನಾನು ಆಲೂಗಡ್ಡೆ ಪರೋಟ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಮಾಡ್ತೀನಿ. ಸ್ನ್ಯಾಕ್ಸ್ ಬಜ್ಜಿ ಥರನೂ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಕುದಿಸಿ ಚಪಾತಿ ಒಳಗೆ ಹಾಕಿ ಅದು ಮಾಡೋದಂತ ಅದೂ ಟೇಸ್ಟಿ ಇರುತ್ತೆ. ಇದೊಂಥರ ಹೊಸದು ನೋಡಿ. ಏನು ಬೇಯಿಸೋದಿಲ್ಲ, ಏನಿಲ್ಲ. ಈ ಥರ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಹೇಗಾಗಿದೆ ಅಂತ ನೀವು ಹೇಳಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನೋಡಿರಿ. ಈ ಥರ ನೋಡಿ, ಈ ಥರ ಮಾಡಬೇಕು ಫ್ರೆಂಡ್ಸ್. ಅದರೊಳಗೆ ನೀರೇ ಹಾಕಿಲ್ಲ ನೋಡಿ ನಾ, ಆದ್ರೂ ಆಲೂಗಡ್ಡೆಯಲ್ಲಿ ಬಿಟ್ಟಿರ್ತಕ್ಕಂಥ ನೀರು ನೋಡಿ. ಸ್ವಲ್ಪ ಹಾಕೋರಿ. ಈ ಥರ ಹಾಕಬೇಕು, ಈ ಥರ ಹದಕ್ಕೆ ಬರಬೇಕು. ಸ್ವಲ್ಪ ಹಾಕ್ಕೊಂಡು ಮಾಡ್ಕೊರಿ. ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಈ ಥರ ಈ ಹದಕ್ಕೆ ಮಾಡ್ಕೊರಿ. ಚಿಕ್ಕದಾಗಿ ಹಾಕ್ಕೊಂಡು, ಹೆಲ್ದಿಗೂ ತುಂಬ ಒಳ್ಳೆಯದು, ಮಕ್ಕಳಿಗೂ ಬೇರೆ ಬೇರೆ ಡಿಫ್ರೆಂಟ್ ಅನ್ನಿಸ್ತತ್ತಲ್ಲ. ಅದಕ್ಕೆ ನೀವು ಒಂದ್ಸತಿ ಮಾಡ್ಕೊರಿ. ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಳಗೆ ಜೀರಿಗೆ ಬೇಕಾದರೆ ನಿಮಗೆ ಜೀರಿಗೆ, ಅಜ್ವಾನ ಎಲ್ಲ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿರೋದು ಇಷ್ಟೇ. ನಾನು ಜೀರಿಗೆ ಬೇಡ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ. ನೀವು ನೋಡಿ ಈ ಥರ ಹಂಚ್ಕಾಯಿ ಹಾಕಿಡಬೇಕು ಮೊದಲೇ. ನೋಡಿ ಈ ಹಂಚಲ್ಲಿ ಮಾಡ್ಕೊಂಡ್ಬಿಡೋದು. ಇದಕ್ಕೇನು ಜಾಸ್ತಿ ಎಣ್ಣೆನೂ ಬೇಡ ಹತ್ತಲ್ಲ ಫ್ರೆಂಡ್ಸ್. ಓಕೆ, ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಬೋದು. ಏನು ಎಣ್ಣೆಯಲ್ಲಿ ಕರಿಬೇಕಂತ ಏನಿಲ್ಲ. ನಾನು ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಂತೂ ತುಂಬ ಸಖತ್ತಾಗಿರುತ್ತೆ. ನಿಮಗೂ ನಾನು ಇನ್ನೊಂದ್ಸತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನೋಡಿ. ಈ ಥರ ಉಂಡೆ ತೊಗೋಬೇಕು. ಹಾಂ ನೋಡಿ, ಈ ಥರ ಕೈಯಿಂದ ತಟ್ಟಿ ಈ ಥರ ಹಾಕಬೇಕು. ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕು ಅದು ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಮಾಡ್ಕೊತೀನಿ, ಯಾಕಂದರೆ ಮಕ್ಕಳು ತಿನ್ನೋದಿರ್ತಲ್ಲ. ಹಾಗಾಗಿ ಮಕ್ಕಳು ಚಿಕ್ಕದು ಇಷ್ಟಪಡ್ತಾರೆ. ಹಾಗಾಗಿ ನಾನು ಚಿಕ್ಕದನ್ನೇ ಮಾಡ್ತಾ ಇರೋದು. ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ 6 ಗಂಟೆ. ಇನ್ನೂ ಬಿಸಿಲಿದೆ. ಈಗ ಬೇಸಿಗೆ ದಿನ ಇದೆಯಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಬಿಸಿಲಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಮಾಡ್ಕೊರಿ, ತಿನ್ನಿರಿ. ಟೇಸ್ಟ್ ಹೇಗಾಗಿದೆ ಅಂತ ಹೇಳಿರಿ. ಇನ್ನೊಂದ್ಸತಿ ಮಾಡ್ಕೊಂಡು ತಿಂದಮೇಲೆ ಕಮೆಂಟ್ ಮಾಡಿರಿ ನನಗೆ, ಚೆನ್ನಾಗಿತ್ತು ಅಕ್ಕ ಅಂಥೇಳಿ. ನೋಡಿ ಕಲರ್ ನೋಡ್ರಿ ಸಖತ್ತಾಗಿದೆ. ಇದರೊಳಗೆ ಅರಿಶಿನ ಪುಡಿ ಇದು ಹಾಕಿರ್ತೀವಲ್ಲ, ಕಲರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಇದಕ್ಕೇನು ಭಾಳ ಎಣ್ಣೆ ಹಾಕ್ತಲ್ಲ ಫ್ರೆಂಡ್ಸ್. ಸ್ವಲ್ಪ ಒಂಚೂರು ಎಣ್ಣೆ ಇದ್ದರೆ ಸಾಕು ನೋಡಿ. ಇದರೊಳಗೆ ಎಣ್ಣೆ ಇರ್ತಲ್ಲ, ದೋಸೆ ಅಂತೆಲ್ಲ ಮಾಡ್ಕೊರಿ. ನಿಮ್ಮ ಕಡೆ ಯಾವುದಾದ್ರೂ ಪ್ಯಾನ್ ಇದ್ದರೆ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಹಾಂ ವಾವ್, ನೋಡಿರಿ
ಎಷ್ಟು ನೈಸ್ ಬಂದಿದೆಯಲ್ಲ. ಹಾಂ 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 ನೋಡಿ ತುಂಬ ಚೆನ್ನಾಗಿದೆ ನೋಡಿ. ಕಲರ್ಸ್ ಅಂತೂ ನೋಡ್ರಿ ಎಷ್ಟು ಸಖತ್ತಾಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ. ಅಕ್ಕಿ ಹಿಟ್ಟು ಹಾಕ್ಕೋರಿ, ಬೇಕಾದರೆ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೋರಿ. ಇದೇನು ಫ್ರಿಜ್ಜಲ್ಲಿ ಒಂದಿನ ಸ್ಟೋರಾಗಿಟ್ಟರು ಏನಾಗಲ್ಲ ಫ್ರೆಂಡ್ಸ್, ತಿನ್ಬೋದು, ಊಟದ ಜೊತೆನೂ ತಿನ್ಬೋದು. ನೈಟ ಉಳಿದ್ರೆ ಏನು ಆಗೋದಿಲ್ಲ ಇದಕ್ಕೆ, ತುಂಬ ಸಖತ್ತಾಗಿರುತ್ತೆ. ಕೊತ್ತಂಬರಿ ಸ್ವಲ್ಪ ಹಾಗೆ ಇದ್ರ ಜೊತೆ ಟೊಮೆಟೊ ಕೆಚಪ್ನ ಜೊತೆನೂ ತಿನ್ಬೋದು, ಇಲ್ಲ ನಿಮ್ಮ ಕಡೆ ಯಾವುದಾದ್ರೂ ಚಟ್ನಿ ಇದ್ರೆ ಹಾಕ್ಕೊತೀನಿ, ಇಲ್ಲ ಹಾಗೇನೂ ತಿನ್ಬೋದು. ಇದರಲ್ಲೆಲ್ಲ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಏನು ಇದಕ್ಕೇನು ಹಾಕೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. 10 ನಿಮಿಷದಲ್ಲಿ ಮಾಡಿರೋದು ನಾನು. ನೀವು ಒಂದ್ಸತಿ ಮಾಡ್ತೀನಿ, ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.